ಇದು ನಿನ್ನೆಯ ದಿನದ ಲಾಗ್. ನಿನ್ನೆ ಸ್ವಲ್ಪ ಕುಣಿಗಲ್ನಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಒಂದು ಹತ್ರ ಹೋಗಬೇಕಿತ್ತು ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋಗಿದ್ವಿ. ಬಟ್ ಫೈನಲಿ ಆ ಕೆಲಸ ಸಕ್ಸಸ್ ಆಗಿದೆ. ಬಟ್ ಥರ್ಸ್ಡೇ ಅದನ್ನು ನಾನು ಅಲ್ಲಿಂದ ಬಂದ ನಂತರ ಶಾಪ್ನಲ್ಲಿ ತುಂಬ ಆರ್ಡ್ರ್ಗಳನ್ನ ಕಂಪ್ಲೀಟ್ ಮಾಡೋದಿತ್ತು. ಹಂಗಾಗಿ ಎಲ್ಲ ಕೆಲಸನ ಮುಗಿಸಿ ನೆಕ್ಸ್ಟು ಮನೆಗೆ ಬಂದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಟಯರ್ಡ್ ಆಗಿರೋದ್ರಿಂದ ಜಸ್ಟ್ ಒಂದು ಕಾಫಿನ ಕುಡಿಲೇಬೇಕು. ಹಂಗಾಗಿ ಒಂದು ಕಾಫಿನ ಮಾಡ್ಕೊಂಡು ಕುಡಿತಿದ್ದೀನಿ. ಬಟ್ ಔಟ್ಸೈಡ್ ಎಲ್ಲ ಕುಡಿಯೋಕ್ಕೆ ಹೋಗೋದಿಲ್ಲ. ಏನಾದರೂ ಅಪರೂಪಕ್ಕೆ ಏನಾದರೂ ಬೇಕು ಅಂದರೆ ಅಷ್ಟೇ ನಾನು ಕುಡಿಯೋದು. ಹಂಗಾಗಿ ಮನೆಗೆ ಬಂದು ಮಾಡಿಕೊಂಡು ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಕಾಫಿನ ಕುಡ್ದು ಮೈಂಡ್ನ ರಿಫ್ರೆಶ್ ಮಾಡಿಕೊಂಡು ನೆಕ್ಸ್ಟ್ ಅದಾದಮೇಲೆ ಬೆಳಗ್ಗೆ ಗಿಡಗಳಿಗೆ ನೀರು ಹಾಕಿರಲಿಲ್ಲ. ಹಂಗಾಗಿ ಒಂದಿಷ್ಟು ಗಿಡಗಳಿಗೆ ನೀರನ್ನ ಹಾಕ್ಕೊಂಡು ಮೇಲೆಲ್ಲ ಉಗ್ಗೋಕ್ಕಾಗಲಿಲ್ಲ. ಬಟ್ ಕೆಳಗಡೆ ಏನಿದೆ ಮನೆ ಮುಂದೆ ಅಷ್ಟು ಗಿಡಗಳಿಗೆ ಮಾತ್ರ ನೀರು ಹಾಕ್ಕೊಂಡೆ. ಬಟ್ ನೈಟಲ್ಲಿ ಹಾಕೋದ್ರಿಂದ ಏನಂತ ಅಂದರೆ ಸಂಜೆ ತಂಪು ಹೊತ್ತಾಗಿರುತ್ತಲ್ವ, ಹಂಗಾಗಿ ಗಿಡಗಳೆಲ್ಲ ನೈಟ್ ಟೈಮ್ ಆರಾಮಾಗಿ ಅವಕ್ಕೂ ಒಂದು ರಿಲೀಫ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನೈಟ್ ಟೈಮಲ್ಲಿ ಹಾಕೋತೀನಿ. ಬಟ್ ಅದ್ರ ಮಧ್ಯೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಿರ್ತಾಳೆ. ಹಂಗಾಗಿ ಅವಳು ಕೂಡ ಬಂದು ನಾನು ಹಾಕ್ಕೊಡ್ತೀನಿ ಕುಡಿ ಅಂತ ಕೇಳ್ತಿದ್ಲು. ಬಟ್ ಬೇಡ ನಾನೇ ಹಾಕ್ತೀನಿ, ನೀನು ಓದ್ಕೊ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ದೆ. ಹಂಗಾಗಿ ಅವಳು ಓದ್ಲು. ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ದಿನಗಳಾಗಿತ್ತು ಚಿಕನ್ ಬಿರಿಯಾನಿನ ಮಾಡಿ. ಬಟ್ ಸಾಂಬಾರು, ಈ ಗ್ರೇವಿ, ಕಬಾಬು ಈ ಥರನೇ ಮಾಡ್ತಿದ್ದೆ. ಬಟ್ ಇವತ್ತು ಯಾಕೋ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತು. ಹಂಗಾಗಿ ಒನ್ ಟೈಮ್ಗೆ ಏನು ಬೇಕೋ ಅಷ್ಟು ಮಾತ್ರ ಚಿಕನ್ನ ತರಿಸ್ಕೊಂಡಿದ್ದೆ. ಹಂಗಾಗಿ ಸಿಂಪಲ್ಲಾಗಿ ಎಲ್ಲವೂ ಹೆಚ್ಚಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಕೆಲಸದವ್ರು ಇಬ್ಬರೂ ಇರ್ತಾರೆ ಹುಡುಗರು, ಅವ್ರಿಗೂ ಕೂಡ ಅಡುಗೆ ಮಾಡಿಬಿಡು ಅಂತ ಹೇಳಿದ್ರು. ಹಂಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಅಕ್ಕಿನ ಜಾಸ್ತಿ ಹೆಚ್ಚಿಸಿ ಹಾಗೆ ರೈಸ್ನ ಮಾಡಿದೆ. ಬಟ್ ನಾನು ಈ ರೀತಿಯಾಗಿ ಚಿಕನ್ನ ಫಸ್ಟು ಮ್ಯಾರಿನೇಟ್ ಮಾಡಿಟ್ರೆ ಜ್ಯೂಸಿಯಾಗಿ ಚಿಕನ್ ಬಿರಿಯಾನಿ ಅನ್ನೋದು ಬರುತ್ತೆ. ನನಗಂತೂ ಈ ರೀತಿಯಾಗಿ ಜ್ಯೂಸಿಯಾಗಿರೋದೇ ಇಷ್ಟ. ಬಟ್ ಡ್ರೈ ಅನಿಸಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟೇ ಮ್ಯಾರಿನೇಟ್ ಮಾಡಿ ಇಟ್ಕೋತೀನಿ. ಬಟ್ ಸಿಂಪಲ್ಲಾಗಿ ಕೊತ್ತಂಬರಿ, ಟೊಮ್ಯಾಟೊ, ಈರುಳ್ಳಿ ಪ್ರತಿಯೊಂದನ್ನು ಹೆಚ್ಚಾಕ್ಬಿಟ್ಟು ಮಾಡೋದ್ರಿಂದ ಚಿಕನ್ ಬಿರಿಯಾನಿ ಅನ್ನೋದು ತುಂಬಾ ರುಚಿಯಾಗಿ ಬರುತ್ತೆ. ಕೆಲಸದವರು ಅಷ್ಟೇ ತಿಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಕ್ಕ ಅಂತ ಹೇಳಿದ್ರು. ಬಟ್ ಒಂದು ಅಡುಗೆ ಮಾಡಿದಾಗ ಈ ರೀತಿ ಅಡುಗೆ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ ಅಂತ ಹೇಳಿದಾಗ ಮಾಡಿರುವಂಥವ್ರಿಗೆ ತುಂಬಾ ಖುಷಿಯಾಗುತ್ತೆ. ಬಟ್ ಇಷ್ಟೊಂದು ಎಫೆಕ್ಟ್ ಹಾಕಿ ಮಾಡಿದಾಗ ನಾವೇನಾದರೂ ಒಂದು ತುಂಬ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿದಾಗ ಈ ರೀತಿಯಾಗಿ ಟೇಸ್ಟಿಯಾಗಿ ಅಡುಗೆಗಳಾಗೋದಿಲ್ಲ. ಬಟ್ ಏನೋ ಒಂದು ಅರ್ಜೆಂಟಿಗೆ ಯಾವುದೋ ಒಂದು ಆಗಬೇಕು ಅಂತ ಮಾಡಿದಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಟ್ ಇವತ್ತಿನ ಚಿಕನ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಸ್ವಲ್ಪ ರೈಸ್ನ ಹಾಕಿ ಮಾಡಿರೋದ್ರಿಂದ ಕ್ವಾಂಟಿಟಿ ಕಡಿಮೆ ಮಾಡಿದಾಗ ಇನ್ನೂ ತಿನ್ನಬೇಕು ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಬಟ್ ಜಾಸ್ತಿ ಮಾಡಿದಾಗ ತಿನ್ನಬೇಕು ಅಂತಲೇ ಅನ್ನಿಸ್ತಿರಲ್ಲ. ಬಟ್ ಇವತ್ತಿನ ರೈಸ್ ಅಂತೂ ತುಂಬಾ ಮಸಾಲೆಸು ಅಷ್ಟೇ ಮೈಲ್ಡಾಗಿತ್ತು, ಜ್ಯೂಸಿಯಾಗಿತ್ತು.